ಇವತ್ತು ಬೆಳಗ್ಗೆ ಪ್ರಜ್ವಲ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಸೊ ಹಾಗಾಗಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಈ ಮೆಡಿಕಲ್ ಟೆಸ್ಟ್ ಅನ್ನು ನಡೆಸ್ತಾರೆ. ಕೋರ್ಟ್ಗೆ ಹಾಜರುಪಡಿಸೋಕೆ ಮುನ್ನ ಮೆಡಿಕಲ್ ಟೆಸ್ಟ್ ಮಾಡಬೇಕು, ಅದು ಕಡ್ಡಾಯ. ಪ್ರಜ್ವಲ್ ಮೆಡಿಕಲ್ ಟೆಸ್ಟ್ಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಎಸ್ಐಟಿ ಕಚೇರಿಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ರೈಟ್, ಈ ಬಗ್ಗೆ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ಪಡ್ಕೊಳ್ಳೋಣ. ಬೌರಿಂಗ್ ಹಾಸ್ಪಿಟಲ್ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಚಂದ್ರು, ಎಷ್ಟೊತ್ತಿಗೆ ಪ್ರಜ್ವಲ್ರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಬಹುದು? ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸಲಾಗುತ್ತೆ ಇವತ್ತು? ಏನು ಈಗಾಗಲೇ SITಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಈಗಾಗಲೇ ಏನು ಎಲ್ಲ ರೀತಿಯಾದಂತಹ ವಿಚಾರಣೆಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಮೊದಲಿಗೆ ನಿನ್ನೆ ರಾತ್ರಿಯಿಂದ ಏನು ಬಂಧನ ಮಾಡಿ ಕರ್ಕೊಂಬರಲಾಗಿದೆ. ಸಂತ್ರಸ್ತರ ಹೇಳಿಕೆ ಆಗಿರ್ಬೋದು ಅಥವಾ ಆತನಿಂದ ಬೇಕಾಗಿರುವ ಪ್ರಾಥಮಿಕ ಒಂದು ಮಾಹಿತಿಯನ್ನು ಪಡ್ಕೊಂಡು ಅದಾದ ನಂತರ ಆ ಪ್ರಾಥಮಿಕ ಮಾಹಿತಿಯ ಮೇರೆಗೆ ಕಸ್ಟಡಿಗೆ ಪಡ್ಕೊಳ್ಳಿಕ್ಕೆ ನ್ಯಾಯಾಧೀಶರ ಮುಂದೆ ಏನು ಹಾಜರುಪಡಿಸಿದಾಗ ಆ ಎಲ್ಲ ಮಾಹಿತಿಯನ್ನು ಒದಗಿಸ್ಲಿಕ್ಕೆ ಬೇಕಾಗಿರುವ ಎಲ್ಲ ಮಾಹಿತಿಯನ್ನು ಪಡ್ಕೊತಾರೆ. ಅದಾದ ನಂತರ ಅಂದರೆ ಮಧ್ಯಾಹ್ನ ಹೊತ್ತಿಗೆ ಅವ್ರನ್ನ ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಬರಲಾಗುತ್ತೆ. ಈ ವೇಳೆಯಲ್ಲಿ ಅವರಿಗೆ BP, ಶುಗರ್ ಜೊತೆಗೆ ಟೆಂಪ್ರೇಚರನ್ನು ಚೆಕ್ ಮಾಡಲಾಗುತ್ತೆ. ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಯಾವುದೇ ರೀತಿಯಾದಂತಹ ಅವರಿಗೆ ಆರೋಗ್ಯ ಸಮಸ್ಯೆ ಇಲ್ಲ ಅನ್ನುವಂತಹದ್ದು ಗೊತ್ತಾಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಫಾರ್ಮಾಲಿಟೀಸ್ಗಷ್ಟೇ ಅವರಿಗೆ ಏನು ಟೆಂಪ್ರೇಚರ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಜ್ವರ ಇದೆಯಾ ಅಥವಾ ವಿದೇಶದಿಂದ ಬಂದಿರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ರಾಥಮಿಕ ವರದಿಯನ್ನು ಪಡ್ಕೊಳ್ತಾರೆ. ಅದಾದ ನಂತರ ಅವರನ್ನ ಅಂದರೆ ಇಲ್ಲಿಂದ ನೇರವಾಗಿ ನ್ಯಾಯಾಧೀಶರ ಏನು ಕಡೆಗೆ ಕರ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆ ಇರುವಂತಹದ್ದು. ಇನ್ನು ಇಲ್ಲಿ ಡಾಕ್ಟರ್ಗಳು ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಆಗಿರ್ಬೋದು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹದ್ದು. ಸೀನಿಯರ್ ಡಾಕ್ಟರ್ಗಳು ಇಲ್ಲಿ ಸದ್ಯಕ್ಕೆ ಬೋರಿಂಗ್ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿಯಿಂದಲೇ ಮೊಕ್ಕ ಮೂಡಿದ್ದಾರೆ. ಇನ್ನು ಈ ಒಂದು ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡ್ಬಂದಾಗ ಸಾಕಷ್ಟು ನುಗ್ಗಲಾಗ್ಬೋದು, ಜೊತೆಗೆ ಸಾಕಷ್ಟು ಜನ ಇಲ್ಲಿ JDS ಕಾರ್ಯಕರ್ತರಾಗಿರ್ಬೋದು ಅಥವಾ ಬೇರೆ ಬೇರೆ ಅವರು ಇಲ್ಲಿ ಸೇರಿ ಒಂದು ನುಗ್ಗಲು ಉಂಟಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಸೂಕ್ತ ಭದ್ರತೆಯನ್ನು ಕೂಡ ಇಲ್ಲಿ ಮಾಡ್ಕೊಂಡಿರುವಂತಹದ್ದು. ಒಂದು KSRP ತುಕಡಿಯ ಜೊತೆಗೆ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಕೆ ಮಾಡಿ ಯಾವುದೇ ರೀತಿಯಾದಂತಹ ಒಂದು ನುಗ್ಗಲಾಗಲಿ ಅಥವಾ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾರಿಗೂ ಕೂಡ ಅಂದರೆ ಇನ್ಕ್ಲೂಡಿಂಗ್ ಮಾಧ್ಯಮದವ್ರಿಗೂ ಕೂಡ ಏನು ಗೇಟಿಂದ ಒಳಗಡೆ ಪ್ರವೇಶಕ್ಕೆ ನಿರ್ಬಂಧ ಹೇರಿ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಯಾರಿಗೂ ಸಹ ಇಲ್ಲಿಂದ ಒಳಗಡೆ ಒಂದು ಅವಕಾಶವನ್ನು ಮಾಡಿಕೊಡಲ್ಲ. ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಬಂದಾಗ ಅವರನ್ನ ಕೇವಲ ಒಂದು ಮೆಡಿಕಲ್ ಟೆಸ್ಟನ್ನು ಮಾಡಿದ ತಕ್ಷಣವೇ ಆಮೇಲೆ ಕರ್ಕೊಂಡು ಬಂದ ನಂತರ ಇಲ್ಲಿಂದ ಎಸ್ಕಾರ್ಟ್ ಮಾಡಲಿಕ್ಕೂ ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹದ್ದು. ಬೋರಿಂಗ್ ಆಸ್ಪತ್ರೆಯಲ್ಲಿ ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಅವರ ಬಂದ ತಕ್ಷಣವೇ ಆ ಒಂದು 10 ರಿಂದ 20 ನಿಮಿಷದ ಒಳಗಡೆ ಎಲ್ಲ ರೀತಿಯಾದಂಥ ಟೆಸ್ಟ್ಗಳನ್ನು ಮುಗಿಸಿ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಏನೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕು ಅವೆಲ್ಲ ಸಿದ್ಧತೆಗಳನ್ನು ಸದ್ಯಕ್ಕೆ ಬೋರಿಂಗ್ ಆಸ್ಪತ್ರೆ ಸಿಬ್ಬಂದಿ ಜೊತೆಗೆ ಪೊಲೀಸರು ಮಾಡ್ಕೊಂಡಿರುವಂತಹದ್ದು. ಸಭಾ ಚಂದ್ರಶೇಖರ್, ಒಂದು ಸಲ ಅವರು SIT ಕಚೇರಿಯಿಂದ ತೆರಳಿ ಬೌರಿಂಗ್ ಹಾಸ್ಪಿಟಲ್ಗೆ ಬಂದು ಮೆಡಿಕಲ್ ಚೆಕಪ್ ಕಂಪ್ಲೀಟ್ ಆದರೆ ಅಲ್ಲಿಂದ ಮುಂದಿನ ಪ್ರೊಸೀಜರ್ಸ್ ತುಂಬ ಬೇಗ ಸ್ಟಾರ್ಟ್ ಆಗುತ್ತೆ. ನ್ಯಾಯಾಧೀಶರ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ಬಳಿಕ ಪೊಲೀಸ್ ಕಸ್ಟಡಿಯೋ SIT ಕಸ್ಟಡಿಯೋ ಅನ್ನೋದು ಕೂಡ ತೀರ್ಮಾನ ಆಗುತ್ತೆ. ಸೊ ಹಾಗಾಗಿ ಮೆಡಿಕಲ್ ಟೆಸ್ಟ್ಗೆ ಹೇಗೆಲ್ಲ ಸಿದ್ಧತೆಗಳನ್ನ ಈಗ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ವೈದ್ಯರು ಅಂತ? ಖಂಡಿತವಾಗಿ ಸಭಾ, ಏನು ಈಗಾಗಲೇ ನಾ ಹೇಳಿದ ಹಾಗೆ ಯಾವುದೇ ರೀತಿಯಾದಂಥ ಮೇಜರ್ ಟೆಸ್ಟ್ಗಳು ಇರೋದಿಲ್ಲ. ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಚೆಕ್ ಮಾಡುವಂಥದ್ದು ಮೊದಲಿಗೆ BP ಮತ್ತು ಶುಗರ್ ಚೆಕ್ ಮಾಡ್ತಾರೆ, ಟೆಂಪ್ರೇಚರ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅದನ್ನು ಬಿಟ್ಟರೆ ವಿದೇಶದಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರಿಗೇನಾದರೂ ಸುಸ್ತಿದೆಯಾ ಅಥವಾ ಬೇರೆ ಏನಾದರೂ ಈ ಹಿಂದೆ ತೆಗೆದುಕೊಳ್ತಾ ಇದ್ದಂತಹ ಮಾತ್ರೆಗಳು ಅಥವಾ ಬೇರೆ ಬೇರೆ ಯಾವುದಾದ್ರೂ ಔಷಧಿ ತಗೊಳ್ತಾ ಇದ್ರ ಅನ್ನುವಂತಹದ್ರ ಬಗ್ಗೆ ಮಾಹಿತಿ ಪಡ್ಕೋತಾರೆ. ಅಕಸ್ಮಾತ್ ಈ ಹಿಂದೆ ಯಾವುದಾದ್ರೂ ಕಾಯಿಲೆಗೆ ಔಷಧಿಯನ್ನು ತೆಗೆದುಕೊಳ್ತಾ ಇದ್ದೆ ಆದಲ್ಲಿ ಆ ಒಂದು ಕಾಯಿಲೆ ಮತ್ತಷ್ಟು ಅವ್ರಿಗೆ ಈ ಒಂದು ಅಂದರೆ ಆ ಕಸ್ಟಡಿಯಲ್ಲಿ ಇರೋದಕ್ಕಾಗಲಿ ಅಥವಾ ನ್ಯಾಯಾಂಗ ಬಂಧನಕ್ಕೆ ಇರೋದಾಗಲಿ ಆ ನಿಟ್ಟಿನಲ್ಲಿ ಅವ್ರಿಗೇನಾದರೂ ತೊಂದರೆ ಆಗುತ್ತಾ ಅನ್ನುವಂಥ ಒಂದು ಪ್ರಾಥಮಿಕ ವರದಿಯನ್ನು ಪಡ್ಕೊಳ್ತಾರೆ. ಅದಾದ ನಂತರ ಅಂದರೆ ಇವೆಲ್ಲ ಪ್ರೊಸೀಜರ್ ಕೂಡ ಕೇವಲ 10 ರಿಂದ 20 ನಿಮಿಷ ಅಷ್ಟೇ ಆಗುತ್ತೆ. ಅದಾದ ನಂತರ ಸೀದಾ ಅವರನ್ನು ಕೋರ್ಟ್ಗೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ಬೇಸಿಕ್ ಆಗಿ ಯಾವುದೇ ಅಂದರೆ ಅವ್ರಿಗೆ ಏನಾದರೂ ಬೇರೆ ಯಾವುದೇ ಕಾಯಿಲೆ ಇಲ್ಲ ಅಂತ ಗೊತ್ತಾದರೆ ಬೇರೆ ಯಾವ ಟೆಸ್ಟನ್ನು ಕೂಡ ಇಲ್ಲಿ ಮಾಡೋದಿಲ್ಲ. ಇಲ್ಲಿ ಕೇವಲ BP, ಶುಗರ್ ಜೊತೆಗೆ ಟೆಂಪ್ರೇಚರ್ ಅಷ್ಟೇ ಮಾಡ್ತಾರೆ. ಕಾರ್ಡಿಯಾಕ್ ಶುಗರ್ ಆಗಿರ್ಬೋದು ಅಥವಾ ಹೃದಯ ಸಂಬಂಧಿ ಏನಾದರೂ ಅವರಿಗೆ ಕಾಯಿಲೆ ಇದೆ ಅಂತ ಆದರೆ ಅದು ಹೆಚ್ಚಿನ ತಪಾಸಣೆ ಮಾಡಬೇಕು ಅಂತಾದರೆ ಅಥವಾ ಹೃದಯ ತಜ್ಞರ ಒಂದು ಒಪಿನಿಯನ್ ಬೇಕು ಅಂತಂದರೆ ಅವರನ್ನು ಇಲ್ಲಿಂದ ಬೇರೆ ಆಸ್ಪತ್ರೆಗೆ ಕಳಿಸಿ ಅಲ್ಲಿ ಒಪಿನಿಯನ್ ಪಡ್ಕೊಳ್ಳಿ ಅನ್ನುವಂತಹ ಒಂದು ಸೂಚನೆ ಅಥವಾ
ಒಂದು ರೆಫರೆನ್ಸ್ ಲೆಟರ್ನ ಕೂಡ ಕೊಡುವಂಥ ಸಾಧ್ಯತೆ ಆದರೆ ಈ ಯಾವುದೂ ಕೂಡ ಇಲ್ಲಿ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಇಲ್ಲ ಅನ್ನುವಂತಹದ್ದು ಮೇಲ್ನಾಟಕ್ಕೆ ಗೊತ್ತಾಗ್ತಾ ಇದೆ. ಈ ಹಿಂದೆ ರೇವಣ್ಣ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿದಾಗ ಹೃದಯ ತಜ್ಞರು ಜೊತೆಗೆ ಶುಗರ್ ಟೆಸ್ಟ್ ಮಾಡಿದಾಗ ಅವರು ಕೂಡ ಕೆಲವೊಂದು ಟೆಸ್ಟ್ಗಳನ್ನು ಬರೆದು ಇದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲವೊಂದು ಟೆಸ್ಟ್ಗಳ ಬಗ್ಗೆ ನೀವು ವರದಿಯನ್ನು ಪಡ್ಕೊಳ್ಳಿ ಅನ್ನುವಂತಹದ್ದು ಒಪಿನಿಯನನ್ನು ಪಡ್ಕೊಳ್ಳಿ ಅನ್ನುವಂತಹ ಒಂದು ಸೂಚನೆಯನ್ನು ಬೋರಿಂಗ್ ಆಸ್ಪತ್ರೆಯ ಸಿಬ್ಬಂದಿ ನೀಡಿದ್ರು. ಆದರೆ ಪ್ರಜ್ವಲ್ ರೇವಣ್ಣನ ಕೇಸಲ್ಲಿ ಆ ರೀತಿಯಾದಂತಹ ಯಾವುದೇ ಒಂದು ಮುನ್ಸೂಚನೆ ಕಂಡು ಬರ್ತಾ ಇಲ್ಲ. ಹೀಗಾಗಿ ಆತನಿಗೆ ಯಾವುದೇ ರೀತಿಯಾದಂತಹ ಟೆಸ್ಟ್ಗಳನ್ನು ಅಂದರೆ ಹೆಚ್ಚುವರಿ ಟೆಸ್ಟ್ಗಳನ್ನು ಮಾಡಲ್ಲ. ನಾರ್ಮಲ್ ಪ್ರೊಸೀಜರ್ ಯಾವುದೇ ಒಬ್ಬ ಆರೋಪಿಯನ್ನು ಬಂಧನ ಮಾಡಿ ಕರ್ಕೊಂಡು ಬಂದಾಗ ಬೇಸಿಕ್ ಮೆಡಿಕಲ್ ಟೆಸ್ಟನ್ನು ಏನೆಲ್ಲ ಮಾಡ್ತಾರೆ ಅದನ್ನು ಮಾಡಿ ಇಲ್ಲಿಂದ ಕಳಿಸ್ಕೊಡುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹದ್ದು. ಸಭಾ ರೈಟ್ ಚಂದ್ರಶೇಖರ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.